ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಭರ್ಜರಿ ಕಾಸು ಬರ್ತಾ ಇದೆ. ಆದ್ರೆ ಬೆಂಗಳೂರು ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಬಿಡುಗಾಸಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಅನುದಾನದ ತಾರತಮ್ಯ ಕದನ ಈಗ ಶುರುವಾಗಿದೆ. ಕಾಂಗ್ರೆಸ್ ಶಾಸಕರಿರುವಂತಹ ಕ್ಷೇತ್ರಗಳಿಗೆ ಭರ್ಜರಿ ಹಣಕಾಸು ನೀಡಲಾಗ್ತಾ ಇದೆ, ಅಂದ್ರೆ ಅನುದಾನವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಆದ್ರೆ ಬೆಂಗಳೂರು ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಸರಿಯಾಗಿ ಆಗ್ತಾ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ಈಗ ಅನುದಾನದ ತಾರತಮ್ಯ ಉಂಟಾಗ್ತಾ ಇದೆ. ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳಿಗೆ ತಲಾ 100 ಕೋಟಿ ಹಣವನ್ನ ನೀಡಲಾಗಿದೆ. ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ 40 ರಿಂದ 50 ಕೋಟಿ ಅನುದಾನವನ್ನ ನೀಡಲಾಗಿದೆ ಅಷ್ಟೇ. ರಾಜ್ಯ ಸರ್ಕಾರದ ತಾರತಮ್ಯ ನೀತಿಗೆ ಬಿಜೆಪಿ ಜೆಡಿಎಸ್ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳು ಏನಿದೆ ಅಲ್ಲಿಗೆ ಮಾತ್ರ ಭರ್ಜರಿ ಅನುದಾನವನ್ನ ನೀಡಲಾಗ್ತಾ ಇದೆ. ಆದ್ರೆ ಬೆಂಗಳೂರು ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಮಾತ್ರ ಬಿಡಿಗಾಸು ಬಿಚ್ಚುತ್ತಾ ಇಲ್ಲ ನೋಡಿ ಕಾಂಗ್ರೆಸ್ ಸರ್ಕಾರ. ಇದೇ ವಿಚಾರಕ್ಕಾಗಿ ಈಗ ರಾಜ್ಯ ರಾಜಕಾರಣದಲ್ಲಿ ಅನುದಾನದ ತಾರತಮ್ಯ ಕದನ ಆರಂಭ ಆಗಿದೆ. ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ಕ್ಷೇತ್ರದ ಶಾಸಕರ ಕ್ಷೇತ್ರಗಳು ಏನಿದೆ ಅಲ್ಲಿಗೆ ಮಾತ್ರ ಅನುದಾನವನ್ನ ನೀಡ್ತಾ ಇರುವಂತದ್ದು. 100 ಕೋಟಿ ಅನುದಾನವನ್ನ ನೀಡ್ತಾ ಇದೆ. ಆದ್ರೆ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ 40 ರಿಂದ 50 ಕೋಟಿ ಅಷ್ಟೇ ನೀಡ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ಒಂದು ತಾರತಮ್ಯ ನೀತಿಗೆ ಬಿಜೆಪಿ ಜೆಡಿಎಸ್ ಬೇಸರ ವ್ಯಕ್ತಪಡಿಸಿರುವಂತದ್ದು, ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಯಾಕೆ ಈ ತಾರತಮ್ಯವನ್ನ ಮಾಡಬೇಕು? ನೀವು ಕೊಡ್ತಾ ಇರುವಂತಹ ಅನುದಾನ ನಮಗ್ ಸಾಕಾಗ್ತಾ ಇಲ್ಲ, ನಮಗೂ ಕೂಡ ನಮ್ಮ ಕ್ಷೇತ್ರಗಳಿಗೂ ಅನುದಾನವನ್ನ ಹೆಚ್ಚಾಗಿ ನೀಡಿ. ಬರೀ ಕಾಂಗ್ರೆಸ್ ಶಾಸಕರು ಇರುವಂತಹ ಒಂದು ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನವನ್ನ ಇಲ್ಲಿ ನೀಡಲಾಗ್ತಾ ಇದೆ. ಆದ್ರೆ ಇಲ್ಲಿ ಬಿಜೆಪಿ ಜೆಡಿಎಸ್ ನ ಶಾಸಕರು ಯಾರಿದ್ದಾರೆ ಅಂತ ಒಂದು ಕ್ಷೇತ್ರಗಳಿಗೆ ಅನುದಾನ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಈಗ ಕದನ ಆರಂಭ ಆಗಿದೆ. ಅನುದಾನದಲ್ಲಿ ನಮ್ಮ ಕ್ಷೇತ್ರಕ್ಕೆ ತಾರತಮ್ಯ ಆಗ್ತಾ ಇದೆ. ಬಿಜೆಪಿಯವರ ಕ್ಷೇತ್ರಕ್ಕೆ 40 ರಿಂದ 50 ಕೋಟಿಯನ್ನ ನೀಡಿದ್ದಾರೆ ಅಷ್ಟೇ. ಸಿ.ವಿ. ರಾಮನ್ ನಗರ ಜಿಬಿಎಗೆ ನಮ್ಮ ಕ್ಷೇತ್ರದಿಂದ 700 ಕೋಟಿ ತೆರಿಗೆ ಹೋಗಿದೆ. ಆದ್ರೆ ಅನುದಾನ ಕೇವಲ 40 ಕೋಟಿ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. ಎಲ್ಲಿಗೆ ಸಾಕಾಗುತ್ತದು? ಈ ಅನುದಾನ ಸಾಕಾಗಲ್ಲ ಅಂತ ಎಸ್ ರಘು ಈಗ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಈಗ 40 ರಿಂದ 50 ಕೋಟಿ ಅನುದಾನ ಮಾತ್ರ ನೀಡಿರುವಂಥದ್ದು. ಅನುದಾನದಲ್ಲಿ ನಮ್ಮ ಕ್ಷೇತ್ರಕ್ಕೆ ತಾರತಮ್ಯ ಆಗ್ತಾ ಇದೆ. ಬಿಜೆಪಿಯವರ ಕ್ಷೇತ್ರಕ್ಕೆ 40 ರಿಂದ 50 ಕೋಟಿ ಅಷ್ಟೇ ನೀಡ್ತಾ ಇದ್ದಾರೆ. ಸಿ.ವಿ. ರಾಮನ್ ನಗರ ಬಿಜೆಪಿ ಶಾಸಕ ಎಸ್ ರಘು ಹೇಳಿಕೆ ನೀಡಿರುವಂಥದ್ದು. ಜಿಬಿಎಗೆ ನಮ್ಮ ಕ್ಷೇತ್ರದಿಂದ 700 ಕೋಟಿ ತೆರಿಗೆ ಹೋಗ್ತಾ ಇದೆ. ಆದ್ರೆ ನಮ್ಮ ಕ್ಷೇತ್ರಕ್ಕೆ ಬರೀ 40 ಕೋಟಿ ಮಾತ್ರ ನೀಡ್ತಿದ್ದಾರೆ ಅಂತ ಹೇಳಿದ್ದಾರೆ. ತೆರಿಗೆ ಅಂತಾಗಿ ಕಾಂಗ್ರೆಸ್ಸಿನ ಶಾಸಕರು ಇರೋ ಕಡೆ 100 ಕೋಟಿಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯ ಶಾಸಕರಿಗೆ ನಮಗೆ ಹೆಚ್ಚು ಕಮ್ಮಿ 16 ಕ್ಷೇತ್ರಕ್ಕೆ 70 ಕೋಟಿಯನ್ನು ಕೊಡ್ತಾ ಇದ್ದಾರೆ. ಇದು ನಮಗೆ ಆರ್ಡರ್ ಎಲ್ಲ ನಮಗೆ ಸಿಗ್ತಾ ಇದೆ. ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರ್ಬೇಕಾದ್ರೆ ನಮಗೆ ಕಳೆದ ನವೆಂಬರ್ 11ನೇ ತಾರೀಕು ಏನು ಒಂದು ಆರ್ಡರ್ ಜಿಒ ಮಾಡಿದ್ರು. ಈಗ ಟೆಂಡರ್ ಹೋಗಿದ್ದಾರೆ. ಅದು 25 ಕೋಟಿಯನ್ನು ಕೊಟ್ಟಿದ್ದಾರೆ. ಈಗ 40 ಕೋಟಿಯನ್ನು ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಸರ್ ಸಿ.ವಿ. ರಾಮನ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 700 ಕೋಟಿಯಷ್ಟು ಜಿಬಿಎಗೆ ನಾವು ನಮ್ಮ ತೆರಿಗೆಯಿಂದಾಗಿ ಟ್ಯಾಕ್ಸ್ ಅನ್ನ ತುಂಬಿದ್ದೀವಿ. ಜಿಬಿಎಗೆ ಸರ್ಕಾರ ಕೊಡ್ತಾ ಇರೋ ಅನುದಾನ ಕೇವಲ 65 ಕೋಟಿ, ಅಂದ್ರೆ 10% ಆಲ್ಮೋಸ್ಟ್. ಇನ್ನು 90% ಸರ್ಕಾರಕ್ಕೆ ಹೋಗ್ತಾ ಇದೆ. ಇದು ತಾರತಮ್ಯ ಆಗ್ತಾ ಇದೆ ಅಂತ ನಾವು ಪ್ರತಿ ಸಲ ಹೇಳ್ತಾ ಇದ್ದೀವಿ. ಆದ್ರೆ ಎಲ್ಲ ನಾವು ಹೇಳೋದೇನಂದ್ರೆ ನಮ್ಮ ಅನುದಾನ, ನಮ್ಮ ಕ್ಷೇತ್ರದ ಅನುದಾನ ನಮ್ಮ ಕ್ಷೇತ್ರಕ್ಕೆ ಅದನ್ನು ಉಪಯೋಗಿಸಿದ್ರೆ ನಮ್ಮ ಕ್ಷೇತ್ರ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಭಾವನೆ. ಕಾಂಗ್ರೆಸ್ಸಿನ ಶಾಸಕರು ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳಿಗೆ ಭರ್ಜರಿ ಅನುದಾನವನ್ನು ನೀಡಲಾಗ್ತಾ ಇದೆ. ಆದರೆ ರಾಜ್ಯ ಬೆಂಗಳೂರಿನಲ್ಲಿ ಬಿಜೆಪಿ ಶಾಸಕರ ಕ್ಷೇತ್ರಗಳಿಗೆ ಸರಿಯಾದಂತಹ ಅನುದಾನವನ್ನು ನೀಡ್ತಾ ಇಲ್ಲ ಅಂತ ಹೇಳಿ ಈಗ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಅನುದಾನದ ತಾರತಮ್ಯ ಕದನ ಆರಂಭ ಆಗಿದೆ.